Hello, hello students. So we'll start from the now the problem from the next topic. So that is the cash price is not given. Okay. So Indian question papers ಅಲ್ಲಿ ಎಲ್ಲ ಏನಾಗಿದೆ ಕ್ಯಾಶ್ ಪ್ರೈಸ್ ಕೊಟ್ಟರೆ ಇಂಟ್ರೆಸ್ಟ್ ಎಷ್ಟು ಕೊಟ್ಟರೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಎವ್ರಿಥಿಂಗ್ ಐ ಹ್ಯಾವ್ ಟು ಟೋಲ್ಡ್ ಹಿಯರ್. ಸೊ ಲೆಜರ್ ಪೋಸ್ಟಿಂಗ್ ಏನು ಡಿಫ್ರೆನ್ಸ್ ಆಗಂಗಿಲ್ಲ. ಎಸ್ ಲೆಜರ್ ಪೋಸ್ಟಿಂಗ್ ಸೇಮ್ ಉಳಿತದ. ಎಸ್ ಸೊ ಜಸ್ಟ್ ಯು ಟು ಅಸರ್ಟೈನ್ ದ ಕ್ಯಾಶ್ ಪ್ರೈಸ್. ಯಾಕಂದರೆ ಲಾಸ್ಟ್ ಮೆಥಡಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ರು. ಸೊ ಡೈರೆಕ್ಟಾಗಿ ನಾವು ಹೈರ್ ಪರ್ಚೇಸ್ ಚಾರ್ಟ್ ಮಾಡ್ತಿದ್ವಿ. ಅದೇ ರೀತಿ ಲೇಜರ್ ಅಕೌಂಟ್ಸ್ ಪ್ರಿಪೇರ್ಸ್ ಮಾಡ್ತಿದ್ವಿ. ಓಕೆ. ಸೊ ಆನ್ ದಿಸ್ ಕೇಸಸ್ ಸೊ ನಾವು ದ ಕಾನ್ಸೆಪ್ಟ್ ಈಸ್ ಕ್ಯಾಶ್ ಪ್ರೈಸ್ ನಾಟ್ ಗಿವನ್. ಸೊ ವೆನ್ ದ ಕ್ಯಾಶ್ ಪ್ರೈಸ್ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್, so how to calculate from the cash price, okay, or maybe how to ascertain from the cash price and how to prepare from the hire purchase chart. Okay, so just I will tell you from the next concept here. So that is, see here, for 5 marks we will discuss first, then we will go from the afterwards from the 15 marks. Okay, preparation of 5 marks is very important, then we can prepare from the 15 marks problems. Okay, so Mr. Shivanand purchase on 1/1/2004 machine on hire purchase system. Okay, Shivanand is purchased, that is a one machine on 1/1/2004 on hire purchase system. The total payment being 2 lakh. ಸೊ ಟೋಟಲ್ ಪೇಮೆಂಟ್ ಎಷ್ಟು ಮಾಡಿದ ನಾನು 2 ಲ್ಯಾಕ್. ಸೊ ಟೋಟಲ್ ಪೇಮೆಂಟನ್ನೇ ಏನು ಮಾಡೋದಿಲ್ಲ, ಕ್ಯಾಶ್ ಪ್ರೈಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಎಸ್, ಸೊ ಟೋಟಲ್ ಪೇಮೆಂಟ್ ಅಂದರೆ ಅವನು ಅಷ್ಟು ಟೋಟಲ್ ಕೊಟ್ಟಿದ್ದಾನೆ, ಹಿ ಹ್ಯಾಸ್ ಪೇಡ್, ಬಟ್ ಯು ಡೋಂಟ್ ನೋ ದ ಕ್ಯಾಶ್ ಪ್ರೈಸ್ ಆಫ್ ದ ಮಷಿನ್, ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ದ್ಯಾಟ್ ಮಷಿನ್. ಓಕೆ, ಸೊ ಇಲ್ಲಿ ಅವನು ಟೋಟಲ್ ಪೇಮೆಂಟ್ ಅಂದರೆ ನೀವು ಅದನ್ನು ಕ್ಯಾಶ್ ಪ್ರೈಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಬಿಕಾಸ್ ದಿಸ್ ಈಸ್ ನಾಟ್ ಅ ಟೋಟಲ್ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ದ ಮಷಿನ್, ದಿಸ್ ಈಸ್ ಓನ್ಲಿ ದ ಟೋಟಲ್ ಪೇಮೆಂಟ್, ಹೌ ಮಚ್ ಹಿ ಹ್ಯಾಸ್ ಮೇಡ್ ದ ಪೇಮೆಂಟ್, ಅವನು ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಅದು ಇದು. ಎಸ್, ಸೊ ಟೋಟಲ್ ಪೇಮೆಂಟ್ ಬೀಯಿಂಗ್ 2 lakhs ಆ್ಯಂಡ್ ದ ಪೇಮೆಂಟ್ ವಾಸ್ ಟು ಬಿ ಮೇಡ್ ಆ್ಯಸ್ 100. ಸೊ 2 ಲಕ್ಷ ರೂಪಾಯಿ ಅವನು ಕೊಟ್ಟಿದ್ದಾನೆ. ಎಸ್, ಬಟ್ ಮಷಿನ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಬಟ್ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ, ಆ ಥರ ಡೇಟಾಗಿ ಕೆಳಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಸ್, ಸೊ ವಾಟ್ ಎವರ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್, ಜಸ್ಟ್ ಯು ಹ್ಯಾವ್ ಟು ಸಿ ಹಿಯರ್. ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಆನ್ 1/1/2004, 1/1/2004, how much is signing the agreement? 32,000. Then at the end of 2004 he has paid 54,000, and at the end of 2005 he has paid 70,000, and at the end of 2006 he has paid 44,000. So this much amount he has paid. So then total ಮಾಡಿದ 2 lakh rupees ಆಗ್ತದೆ ರೀ. So total payment he has made from the 2 lakh rupees here. Okay, so next is interest was charged by the vendor company at 10% per annum. So interest ಎಷ್ಟು ಚಾರ್ಜ್ ಆಗಿದ್ದಾರೆ 10% per annum on the unpaid balance. Unpaid balance ಮೇಲೆ 10% interest ಇದೆ. Depreciation on machines was written off at a 10% on diminishing value method. Okay, so depreciation of machine ಎಷ್ಟಿದೆ 10% ಇದೆ, diminishing value method ಇದೆ, ಸ್ಟ್ರೇಟ್ ಲೈನ್ ಇಲ್ಲ. ಸ್ಟ್ರೇಟ್ ಲೈನ್ ಇತ್ತಂದರೆ ಹೆಂಗೆ ತೊಗೋಬೇಕು ನಾನು ನಿಮಗೆ ಹೇಳಿದ್ದೀನಿ. ಸ್ಟ್ರೇಟ್ ಲೈನ್ ಇದ್ದಾಗ ಎವ್ರಿ ಇಯರ್ ಡೆಪ್ರಿಸಿಯೇಷನ್ ಏನಾಗುತ್ತೆ, ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ ಎವ್ರಿ ಇಯರಿಗೆ ಅಪ್ಲೈ ಆಗ್ತದೆ. ಸೊ ದಟ್ ಈಸ್ ಸ್ಟ್ರೇಟ್ ಲೈನ್. ಬಟ್ ಡಿಮಿನಿಷಿಂಗ್ ವ್ಯಾಲ್ಯೂ ಮೀನ್ಸ್ ವಾಟ್ ಎವರ್ ದ ಬ್ಯಾಲೆನ್ಸ್ ಈಸ್ ರಿಮೈನಿಂಗ್ ಫ್ರಮ್ ದ ಅಸೆಟ್, ಸೊ ಆನ್ ದ್ಯಾಟ್ ಬೇಸಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಪರ್ಸೆಂಟೇಜ್. ಎಸ್, ಸೊ ದಟ್ ಈಸ್ ದ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ದೆನ್ ಯು ಆರ್ ರಿಕ್ವೈರ್ಡ್ ಟು ಅಸರ್ಟೈನ್ ದ ಕ್ಯಾಶ್ ಪ್ರೈಸ್ ಆಫ್ ದ ಮಷಿನ್. ಸೊ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ, ಕ್ಯಾಶ್ ಪ್ರೈಸನ್ನು ಕಂಡುಹಿಡಿರಿ ಮಷಿನ್ದು, ಆ್ಯಂಡ್ ಪ್ರಿಪೇರ್ ದ ಹೈರ್ ಪರ್ಚೇಸ್ ಚಾರ್ಟ್ ಇನ್ ದ ಪರ್ಚೇಸರ್, ದ ಬುಕ್ಸ್ ಆಫ್ ಪರ್ಚೇಸರ್. ಸೊ ಅದೇ ರೀತಿ ಹೈರ್ ಪರ್ಚೇಸ್ ಚಾರ್ಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್, ಫಸ್ಟ್ ವಿ ಹ್ಯಾವ್ ಟು ಅಸರ್ಟೈನ್ ಫ್ರಮ್ ದ ಕ್ಯಾಶ್ ಪ್ರೈಸ್. ಸೊ ಕ್ಯಾಶ್ ಪ್ರೈಸ್ ಅಸರ್ಟೈನ್ಮೆಂಟ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕಾಗತ್ತೆ, ಸ್ವಲ್ಪ ವರ್ಕಿಂಗ್ ನೋಟ್ಸನ್ನು ಮಾಡಬೇಕಾಗತ್ತೆ. ಸೊ ವಾಟ್ ಈಸ್ ಅ ವರ್ಕಿಂಗ್ ನೋಟ್? ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ಮಷಿನ್. ಸೊ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ಮಷಿನ್ ಎಷ್ಟು ಬರ್ತದೆ ಅದನ್ನು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ವಾಟ್ ಈಸ್ ದ್ಯಾಟ್? ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ಮಷಿನ್. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ಮಷಿನ್ ಅಂದರೆ ಇದು ಫಾರ್ಮುಲಾ ಹೆಂಗೆ ಬರ್ತದೆ ಅಂದರೆ, ಫಸ್ಟು ನಾವು ಹೈಯರ್ ಪರ್ಚೇಸ್ ಪ್ರೈಸ್. ಸೊ ಹೈಯರ್ ಪರ್ಚೇಸ್ ಪ್ರೈಸ್ ಕಂಡುಹಿಡಿಬೇಕಾದ್ರೆ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ಓಕೆ, ಸೊ ಈ ಥರ ಹೈಯರ್ ಪರ್ಚೇಸ್ ಪ್ರೈಸ್ ಕಂಡುಹಿಡಿಯೋದಕ್ಕೆ ನಿಮ್ಮದೇನಿದೆ ಒಂದು ಫಾರ್ಮುಲಾ ಇದೆ. ಸೊ ವಾಟ್ ಈಸ್ ದ್ಯಾಟ್? ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ಓಕೆ, ಎಸ್, ಸೊ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್ ಇದೆ ಅಂದಮೇಲೆ
ನಾವು ಇದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ರೀ? ಹೌ ವಿ ಹ್ಯಾವ್ ಟು ಬಿ ಫಸ್ಟ್ ಏನು ಮಾಡಬೇಕು? ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದ ಮಷಿನ್. ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದ ಮಷಿನ್ ಕಂಡುಹಿಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಏನಿದೆ ಅಂದರೆ ಟೋಟಲ್ ನಮಗೆ ಕ್ಯಾಶ್ ಪ್ರೈಸ್ ಬೇಕಾಗಿದೆ ಮಷಿನರಿದು. ಫಸ್ಟ್ ಮಷಿನರಿದು ಕ್ಯಾಶ್ ಪ್ರೈಸ್ ಕಂಡುಹಿಡಿರಿ ಮತ್ತು ಹೈರ್ ಪರ್ಚೇಸ್ ಚಾರ್ಟ್ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ನಾವು ಫಸ್ಟ್ ಏನು ಮಾಡ್ತೀವಿ? ಕ್ಯಾಶ್ ಪ್ರೈಸನ್ನು ಕಂಡುಹಿಡಿತೀವಿ. ಓಕೆ, ಸೊ ಕ್ಯಾಶ್ ಪ್ರೈಸ್ ಕಂಡುಹಿಡಿಬೇಕಾದ್ರೆ ಹೈಯರ್ ಪರ್ಚೇಸ್ ಪ್ರೈಸ್ ಈಸ್ ಈಕ್ವಲ್ ಟು ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ಸೊ ಯಾವಾಗಲೂ ಹೈಯರ್ ಪರ್ಚೇಸ್ ಚಾರ್ಜು 100 ಇದ್ದಾಗ ಇಂಟ್ರೆಸ್ಟ್ ಎಷ್ಟಿರ್ತದೆ? ಇಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ? ಸೊ ವಾಟ್ ಈಸ್ ದ ಇಂಟ್ರೆಸ್ಟ್ ರೇಟ್ ಹಿಯರ್? 10. ಓಕೆ, ಸೊ ಯಾವಾಗೂ ಇಂಟ್ರೆಸ್ಟ್ ಅದಕ್ಕೆ ಇರ್ತದೆ? 100% ಇರ್ತದೆ. ಓಕೆ, 100%ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಇರೋದ್ರಿಂದ ನಮ್ಮದು ಕ್ಯಾಶ್ ಪ್ರೈಸ್ ಯಾವಾಗೂ ಏನಿರ್ತದೆ ರೀ? ಸೊ 100% ಕ್ಯಾಶ್ ಪ್ರೈಸ್ಗೆ 10% ಇಂಟ್ರೆಸ್ಟ್ ಇರೋದರಿಂದ ನಮ್ಮದು ಯಾವಾಗೂ ಕ್ಯಾಶ್ ಪ್ರೈಸ್ ಏನಿರ್ತದೆ ರೀ? 100 ಇರ್ತದೆ. ಎಸ್, ಆಲ್ವೇಸ್ ಕ್ಯಾಶ್ ಪ್ರೈಸ್ ಶುಡ್ ಬಿ 100. ಸೊ 100 ಕ್ಯಾಶ್ ಪ್ರೈಸ್ ಇದ್ದಾಗ ನಿಮ್ಮದು ಇಂಟ್ರೆಸ್ಟ್ ಎಷ್ಟೈತೆ ರೀ? 10%. ಓಕೆ, ಸೊ 10% ಎದಕ್ಕೆ ಇರ್ತದೆ ರೀ? 100ಗೆ ಇರ್ತದೆ. ಸೊ ಓಕೆ, ಸೊ ದ್ಯಾಟ್ಸ್ ವೇ ವಿ ಹ್ಯಾವ್ ಟು ಬಿ ಟೋಲ್ಡ್ ಹಿಯರ್ ದ ಕ್ಯಾಶ್ ಪ್ರೈಸ್ ಶುಡ್ ಬಿ 100. ಸೊ ಆನ್ ದಟ್ ಟೈಮ್ ಇಂಟ್ರೆಸ್ಟ್ ಶುಡ್ ಬಿ 10. ಸೊ ಹಾಗಾದರೆ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಾಗುತ್ತೆ? 110. ಕರೆಕ್ಟ್. So your cash price should be 110. So now we have to calculate from cash price as well as interest. So ಈಗೇನು ಮಾಡೋಣ? ನಾವು ಕ್ಯಾಶ್ ಪ್ರೈಸು ಮತ್ತು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗೋಣ. ಓಕೆ, ಸೊ ಹಿಯರ್ ಫಸ್ಟ್ ಸ್ಟೆಪ್. ಓಕೆ, we have to solve from the first step here. So first step ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಸ್ಟು ನಾವಿಲ್ಲಿ ಸೈನಿಂಗ್ ಆಫ್ ಕಾಂಟ್ರಾಕ್ಟು ಆ್ಯಂಡ್ ಎಂಡಿಂಗ್ ಆಫ್ ದ 3 years ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕಂದ್ರೆ ಲಾಸ್ಟ್ ಇಯರ್ ಯಾವುದಿದೆ? 2006. ಸೊ ಎಂಡಿಂಗ್ ಇದು 1/1/2004 ಅಂದರೆ ಇಯರ್ ಎಂಡ್ ಯಾವಾಗ ಅಷ್ಟೇ? 31/12ಗೆ ಇಯರ್ ಎಂಡ್ ಆಗ್ತದೆ. ಓಕೆ, ಸೊ ನಾವು ಈ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಸ್ಟು ಲಾಸ್ಟದಿಂದ ಹೋಗ್ಬೇಕು ರೀ, ಫಸ್ಟಿಂದ ಬರೋದಿಲ್ಲ. ಸೊ ಲಾಸ್ಟದಿಂದ ಹೋಗಬೇಕು. ಓಕೆ, ಸೊ ಲಾಸ್ಟಿಂದ ಹೋದರೆ ಫಸ್ಟ್ 2016ಗೆ ಹೋಗಬೇಕು. ಸೊ 2016ದು ಫಸ್ಟ್ ಏನು ಮಾಡಬೇಕು? ಇಂಟ್ರೆಸ್ಟ್ ಆನ್ 31/12/2006. ಸೊ ಫಸ್ಟ್ ಇಂಟ್ರೆಸ್ಟ್ ಕಂಡುಹಿಡಿಯಬೇಕು. ಸೊ 2006ದು ಟೋಟಲ್ ಅಮೌಂಟ್ ಎಷ್ಟದ ರೀ? 44,000. ಓಕೆ, ಸೊ ಟೇಕ್ ಇಟ್ ಹಿಯರ್ 44,000 ಇಂಟು 10%. ಔಟ್ ಆಫ್ ಕ್ಯಾಶ್ ಪ್ರೈಸ್ ಇಸ್ 100% ಅಲ್ಲ, 110. ಓಕೆ, ಸೊ ಇದು ಎಷ್ಟಾಗತ್ತೆ ರೀ? ಸೊ ದಟ್ ಈಸ್ ದ ಇಂಟ್ರೆಸ್ಟ್ ಶುಡ್ ಬಿ 4,000. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟ್ ಏನಾಯಿತು? 4,000 ಆಯಿತು. ಸೊ ಇಲ್ಲಿ 10 ಡಿವೈಡೆಡ್ ಬೈ 100 ಮಾಡೋದಿಲ್ಲ, 10 ಡಿವೈಡೆಡ್ ಬೈ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಿದೆ? 110ಗೆ ಮಾಡಬೇಕು. ಓಕೆ, ಸೊ ಟೋಟಲ್ 2016 ಅಮೌಂಟ್ ಎಷ್ಟಿದೆ? 44,000. ಆ 44,000ಗೆ 10 ಡಿವೈಡೆಡ್ ಬೈ 110 ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟು ಸಿಗ್ತದೆ? 4,000. ಸೊ ಹಿಯರ್ ಈಗೇನು ಮಾಡಬೇಕು? ಈ ವರ್ಷದ ಕ್ಯಾಶ್ ಪ್ರೈಸ್ ಕಂಡುಹಿಡಿಬೇಕು. ಕ್ಯಾಶ್ ಪ್ರೈಸ್ ಆನ್ 31/12/2006. ಓಕೆ, ಸೊ ಕ್ಯಾಶ್ ಪ್ರೈಸ್ ಹೆಂಗೆ ಕಂಡುಹಿಡಿಬೇಕು ರೀ? ಟೋಟಲ್ ಎಷ್ಟಿತ್ತು ರೀ? 44,000 ಅಮೌಂಟ್ ಟೋಟಲ್. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ? 44,000 ಇದೆ. ಸೊ ಇದ್ರ ಮೇಲೆ ಇಂಟ್ರೆಸ್ಟ್ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಈಸ್ 4,000. ಸೊ ನಿಮ್ಮದು ಕ್ಯಾಶ್ ಪ್ರೈಸ್ ಎಷ್ಟಾಯ್ತು ರೀ? 40,000. ಎಸ್, ಸೊ ವೆರಿ ಸಿಂಪಲ್. ಗೋ ಫ್ರಮ್ ದ ಲಾಸ್ಟ್ ಇಯರ್. ಸೊ ಯಾವಾಗಲೂ ನೀವು ಕ್ಯಾಶ್ ಪ್ರೈಸು ಕಂಡುಹಿಡಿಬೇಕಾದ್ರೆ ಫಸ್ಟ್ ಇಂಟ್ರೆಸ್ಟ್ ತಕ್ಕೊಂಡು ಆಮೇಲೆ ಕ್ಯಾಶ್ ಪ್ರೈಸ್ ತೆಗಿಬೇಕು. ಸೊ ಇಂಟ್ರೆಸ್ಟ್ ಮತ್ತು ಕ್ಯಾಶ್ ಪ್ರೈಸ್ ಕಂಡುಹಿಡಿಬೇಕಾದ್ರೆ ಜಸ್ಟ್ ಯು ಹ್ಯಾವ್ ಟು ಗೋ ಫ್ರಮ್ ದ ಲಾಸ್ಟ್ ಇಯರ್. ಫಸ್ಟ್ ಏನು ಮಾಡಿರಿ? ಲಾಸ್ಟ್ ಇಯರ್ ಹೋಗಬೇಕು. ಸೊ ಲಾಸ್ಟ್ ಇಯರ್ ಏನಿದೆ ರೀ? 44,000. ಯಾಕಂದರೆ ಲಾಸ್ಟ್ ಇಯರ್ದಿಂದನೇ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಲಾಸ್ಟ್ ಇಯರ್ ಎಷ್ಟಿದೆ? 44,000. ಫಸ್ಟ್ ಏನು ಮಾಡಿರಿ? 44,000 ಮೇಲೆ ಇಂಟ್ರೆಸ್ಟ್ ತೆಗೀರಿ. ಸೊ 10% ಔಟ್ ಆಫ್ 110. ಸೊ 4,000 ಏನಾಗುತ್ತೆ? ಇಂಟ್ರೆಸ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ಪ್ರೈಸ್ ಹೆಂಗೆ ತೆಗಿಬೇಕು? ಸೊ ಟೋಟಲ್ ಲಾಸ್ಟ್ ಇಯರ್ ಅಮೌಂಟ್ ಎಷ್ಟಿದೆ? 44,000. ಅದರ 4,000 ಮೈನಸ್ ಮಾಡಿದ್ರೆ ನಿಮ್ದು ಎಷ್ಟಾಗುತ್ತೆ? 40,000 ಏನಾಗುತ್ತೆ? ಕ್ಯಾಶ್ ಪ್ರೈಸ್. ಓಕೆ, ಸೊ ನೆಕ್ಸ್ಟ್ ಈಸ್ ಸೆಕೆಂಡ್ ಸ್ಟೆಪ್, ಇಂಟ್ರೆಸ್ಟ್. ಈಗ ನೆಕ್ಸ್ಟ್ ಏನು ಮಾಡಬೇಕು? ಮೇಲೆ ಹೋಗಬೇಕು. ನೆಕ್ಸ್ಟ್ ಇಯರ್ 31/12/2005. 2006 ತೆಗೆದ್ರೆ ಸೊ ಲಾಸ್ಟ್ ಇಯರ್ದಿಂದ ಹೋಗ್ಬೇಕು ರೀ, ಮೇಲೆ ಹೋಗಬೇಕು. ಸೊ 2006 ತೆಗೆದಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕೀಗ? 2005. ಸೊ ವಾಪಸ್ ಉಲ್ಟಾ ಹೋಗ್ಬೇಕು ರೀ. ಸೊ 2005 ಏನು ಮಾಡಬೇಕು? ಫಸ್ಟು ಇಂಟ್ರೆಸ್ಟ್ ತೆಗಿಬೇಕು. ಸೊ 2005 ಫಸ್ಟ್ ಇಂಟ್ರೆಸ್ಟ್ ತೆಗಿಬೇಕಾದ್ರೆ ಹೆಂಗೆ ತೆಗಿಬೇಕು ರೀ? ಸೊ ಈಗ ಇಂಟ್ರೆಸ್ಟ್ ತೆಗಿಬೇಕಾದ್ರೆ ಇಲ್ಲಿ ಹೆಂಗೆ ತೆಗಿಬೇಕಂದ್ರೆ, ಸೊ ಈ ವರ್ಷದ್ದು 2005 ಅಮೌಂಟ್ ಎಷ್ಟಿದೆ? 70,000. ಕರೆಕ್ಟ್. ಸೊ 70,000
ಪ್ಲಸ್ ಲಾಸ್ಟ್ ಇಯರ್ ಕ್ಯಾಶ್ ಪ್ರೈಸ್. ಸೊ ಲಾಸ್ಟ್ ಇಯರ್ 2006 ಕ್ಯಾಶ್ ಪ್ರೈಸ್ ಎಷ್ಟಿದೆ ರೀ? 40,000. ಬಿ ಅಂಡರ್ಸ್ಟ್ಯಾಂಡ್ ಹಿಯರ್. ಈ ವರ್ಷದ ಅಮೌಂಟು ಹೋದ ಸಲದ ಕ್ಯಾಶ್ ಪ್ರೈಸ್. ಬಟ್ ಲಾಸ್ಟ್ ಇಯರ್ದೇನು ತೊಗೋತೀವಲ್ಲ ಫಸ್ಟ್ದಿಂದ, ಸೊ ಇಲ್ಲಿ ಫಸ್ಟ್ ಇಯರ್ 2006 ತೊಗೋಬೇಕಾದ್ರೆ ಇಲ್ಲಿ ಜಸ್ಟ್ ಏನಾಗುತ್ತೆ ಅಮೌಂಟು ಆ ವರ್ಷದ ಮಾತ್ರ ಬರ್ತದೆ 44,000. ಅವರು ಕೊಟ್ಟಿದ್ದ ಆ ವರ್ಷದಾಗ ಮೈನಸ್ ಏನು ಮಾಡ್ತೀವಿ, ಇಂಟ್ರೆಸ್ಟ್ ಮಾಡ್ತೀವಿ, ದಟ್ ಈಸ್ 40,000 ಕ್ಯಾಶ್ ಪ್ರೈಸ್. ಬಟ್ ಇನ್ ದ ನೆಕ್ಸ್ಟ್ 2005 ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟೋಟಲ್ ಅಮೌಂಟ್ 70,000 ಇದೆ. ಸೊ ದಟ್ ಈಸ್ ಟೋಟಲ್ ಅಮೌಂಟ್ ಈಸ್ 70,000 ಪ್ಲಸ್ ಲಾಸ್ಟ್ ಇಯರ್ ಕ್ಯಾಶ್ ಪ್ರೈಸ್ ದಟ್ ಈಸ್ 40,000. ಸೊ ಇಟ್ ಈಸ್ 1,10,000 into 10 divided by 110. So like this you can make. Are you understanding? So are you understanding here? So 70,000 this year, 2005 70,000 ಇದೆ. So 70,000 ತಗೋರಿ. From the last year cash price is 40,000, correct? So total 1,10,000. So ಈ 1,10,000 ಮೇಲೆ ಏನು ಮಾಡಿರಿ 10% ತೆಗೆದ್ರೆ, so it will be interest is 10,000. Okay, so now we have to calculate from the cash price. Cash price on 31/12/2005. ಸೊ ಟೋಟಲ್ ಈ ವರ್ಷ ಅಮೌಂಟ್ ಎಷ್ಟಿದೆ ರೀ? 70,000 ಮೈನಸ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ? 10,000. ಸೊ ಇಟ್ ಈಸ್ 60,000 ಫಾರ್ ಯುವರ್ ಟೋಟಲ್ ಕ್ಯಾಶ್ ಪ್ರೈಸ್. ಓಕೆ, ಇಂಟ್ರೆಸ್ಟ್ ತೆಗಿಬೇಕಾದ್ರೆ ಆ ವರ್ಷ ಅಮೌಂಟ್ ಎಷ್ಟಿರ್ತದೆ ಅದರಲ್ಲಿ ಇಂಟ್ರೆಸ್ಟನ್ನು ಮೈನಸ್ ಮಾಡೋದು ಅಷ್ಟೇ. ಬಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಆ ವರ್ಷ ಅಮೌಂಟು ಹೋದ ಸಲ ಅದು ಕ್ಯಾಶ್ ಪ್ರೈಸು ಆ್ಯಡ್ ಮಾಡಿ ಇಂಟ್ರೆಸ್ಟ್ ತೆಗಿಬೇಕು. ಎಸ್, ಬಟ್ ಇಂಟ್ರೆಸ್ಟ್ ಕ್ಯಾಶ್ ಪ್ರೈಸ್ ತೆಗಿಬೇಕಾದ್ರೆ ಆ ವರ್ಷ ಎಷ್ಟು ಅಮೌಂಟ್ ಇರ್ತದೆ ಆ ವರ್ಷದಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಕ್ಯಾಶ್ ಪ್ರೈಸ್ ಸಿಗ್ತದೆ. ಓಕೆ, ಸೊ ನೆಕ್ಸ್ಟ್ ಈಸ್ ಥರ್ಡ್ ಸ್ಟೆಪ್ ಕರೆಕ್ಟ್. ಸೊ ಥರ್ಡ್ ಸ್ಟೆಪ್ ಏನಾಯ್ತು ಈಗ? 2006 ಆಯಿತು, 2005 ಆಯಿತು. ಸೊ ನಾವು ಯು ಹ್ಯಾವ್ ಟು ಸಾಲ್ವ್ ಫ್ರಮ್ ದ 2004. ಎಸ್, ದಟ್ ಈಸ್ ಇಂಟ್ರೆಸ್ಟ್ ಆನ್ 31/12/2004. ಎಸ್, ಸೊ ಈಗೇನು ಮಾಡ್ಬೇಕು? ನಾ ಹೇಳಿದ್ದೀನಿ ಆ ವರ್ಷದ್ದು ಅಮೌಂಟ್ ತೊಗೋಬೇಕು, ಅದ್ರ ಮುಂದಿನ ವರ್ಷದ ಏನು ಮಾಡಬೇಕು ಅಮೌಂಟನ್ನು ಕ್ಯಾಶ್ ಪ್ರೈಸ್ ತೊಗೋಬೇಕು. ಸೊ ಆ ವರ್ಷ 2004 ಅಮೌಂಟ್ ಎಷ್ಟಿದೆ? 54,000. ಅಡ್ವಾನ್ಸ್ ತೊಗೊಳ್ಳೋದಿಲ್ಲ, ಜಸ್ಟ್ ಓನ್ಲಿ ಇಯರ್ ಎಂಡಿಂಗ್ದು ಅಮೌಂಟ್ ಎಷ್ಟಿದೆ. ಸೊ ಇಯರ್ ಎಂಡಿಂಗ್ದು ಅಮೌಂಟ್ ಎಷ್ಟಿದೆ? 54,000 ಇದೆ. ಓಕೆ, ಸೊ ದ್ಯಾಟ್ 54,000 ಟೇಕ್ ಇಟ್ ಫಸ್ಟ್. ಓಕೆ, ಪ್ಲಸ್ ಏನು ಮಾಡಬೇಕಂತ ಹೇಳಿದ್ದೀನಿ ಹಿಂದಿನ ವರ್ಷದ ಕ್ಯಾಶ್ ಪ್ರೈಸ್. ಸೊ 2005 ಕ್ಯಾಶ್ ಪ್ರೈಸ್ ಎಷ್ಟಿದೆ? 60,000. ಅದೇ ರೀತಿ 2006 ಕ್ಯಾಶ್ ಪ್ರೈಸ್ 40,000. ಸೊ ಟೋಟಲ್ ಇಟ್ ಈಸ್ 1,54,000. ಓಕೆ, ಇದ್ರ ಮೇಲೆ ಏನು ಮಾಡಿರಿ ಇಂಟ್ರೆಸ್ಟ್ ತೆಗೀರಿ. ಸೊ ಇಟ್ ವಿಲ್ ಬಿ 14,000. ಎಸ್, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಫ್ರಮ್ ದ ಲಾಸ್ಟ್ ಇಯರ್ ಏನು ಮಾಡಿರಿ ಎಷ್ಟು ಅಮೌಂಟ್ ಆ ವರ್ಷ ಎಷ್ಟು ಅಮೌಂಟ್ ಇರ್ತದೆ ಆನ್ ದಟ್ ಇಯರ್, ಸೊ ಅದ್ರ ಮೇಲೆ ಏನು ಮಾಡಿರಿ ಇಂಟ್ರೆಸ್ಟನ್ನು ಮೈನಸ್ ಮಾಡಿರಿ, ಕ್ಯಾಶ್ ಪ್ರೈಸ್ ಸಿಗ್ತದೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಸೊ ಆ ವರ್ಷ ಎಷ್ಟು ಇರ್ತದೆ ಮತ್ತು ಅದ್ರ ಹಿಂದಿನ ವರ್ಷ ಅಂದರೆ ಮುಂದಿನ ವರ್ಷ 2006ದ್ದು 2005ದು ಅಮೌಂಟು 2006ದು ಕ್ಯಾಶ್ ಪ್ರೈಸ್ ಇನ್ನು ಎರಡು ಏನು ಮಾಡಬೇಕು ಪ್ಲಸ್ ಮಾಡಿ ಅದ್ರ ಮೇಲೆ ಏನು ಮಾಡಬೇಕು ಇಂಟ್ರೆಸ್ಟನ್ನು ಹಚ್ಚಬೇಕು. ಅದೇ ರೀತಿ ಅದರ ನೆಕ್ಸ್ಟ್ ಸ್ಟೆಪ್ ಹೋದಾಗ ಆ ವರ್ಷ ತೊಗೋಬೇಕು, ಇದ್ರದ್ದು ಮುಂದಿನ ವರ್ಷ 2005 ತೊಗೋಬೇಕು, 2006 ಇದ್ರ ಮುಂದಿನ ವರ್ಷದನ್ನು ತೊಗೋಬೇಕು, ಅದ್ರ ಮೇಲೆ 110 ಮೇಲೆ ಪರ್ಸೆಂಟೇಜ್ ಮಾಡಬೇಕು. ಸೊ ದಟ್ ಈಸ್ ಅ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಓಕೆ, ಸೊ ಕ್ಯಾಶ್ ಪ್ರೈಸ್ ಹೆಂಗೆ ತೆಗಿಬೇಕು? ಕ್ಯಾಶ್ ಪ್ರೈಸ್ ಆನ್ 31/12/2004. ಸೊ ಆ ವರ್ಷ ಎಷ್ಟೈತ್ರಿ ಅಮೌಂಟು? 54,000 ಇದೆ. ಸೊ ಮೈನಸ್ 14,000, ಇಟ್ ಈಸ್ 40,000 ಫಾರ್ ದ ಕ್ಯಾಶ್ ಪ್ರೈಸ್. ಓಕೆ, ಕ್ಯಾಶ್ ಪ್ರೈಸ್ ತೆಗಿಬೇಕಾದ್ರೆ ಅದೇ ವರ್ಷ ಎಷ್ಟು ಅಮೌಂಟ್ ಇರ್ತದಲ್ಲ ಅದರಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿರಿ, ಸೊ ಅದು ಕ್ಯಾಶ್ ಪ್ರೈಸ್ ಸಿಗ್ತದೆ. ಬಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 2004ದು ತೊಗೋಬೇಕು, 2006ದು, 2005ದು, 2004, 2005, 2006 ಮೂರು ಥರದ್ದು ಕ್ಯಾಶ್ ಪ್ರೈಸ್ ತೊಗೋಬೇಕು. ಮೂರು ಥರದ್ದು ಕ್ಯಾಶ್ ಪ್ರೈಸ್ ಯಾಕಂತಂದರೆ ನಾವು ಕ್ಯಾಶುವಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟೋಟಲ್ ಕ್ಯಾಶ್ ಪ್ರೈಸ್ ಮೇಲೇ ಫಸ್ಟ್ ಇಯರ್ ನಾವು ತೆಗಿತೀವಿ. ಓಕೆ, ಹಾಗಾಗಿ ನಾವು ಇಂಟ್ರೆಸ್ಟ್ ಏನು ಮಾಡಬೇಕು 2004 ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಎಲ್ಲ ವರ್ಷದ ತೊಗೊಂಡೇ ಏನು ಮಾಡಬೇಕು ಇಂಟ್ರೆಸ್ಟನ್ನು ತೆಗಿಬೇಕು. ಸೊ ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಇಯರ್ದು ಒಂದು
ಆಮೇಲೆ 2005 ಅಂತಂದರೆ 2005 ಅಮೌಂಟು ಮತ್ತು 2006 ಕ್ಯಾಶ್ ಪ್ರೈಸ್ ಎರಡು ಪ್ಲಸ್ ಮಾಡಿ ತೊಗೋಬೇಕು ಇಂಟ್ರೆಸ್ಟ್. ಆಮೇಲೆ 2006 ಅಂದರೆ 2004 2005 2006 3 ವರ್ಷದ ಪ್ಲಸ್ ಮಾಡಿ ಏನು ಮಾಡಬೇಕು ಅಮೌಂಟನ್ನು ತೊಗೋಬೇಕು. ಅದೇ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಯಾವ ವರ್ಷದ್ದು ಆ್ಯಡ್ ಮಾಡೋದಿಲ್ಲ, ಅದೇ ವರ್ಷದ ಎಷ್ಟು ಅಮೌಂಟ್ ಇರ್ತದೆ ಅದ್ರಾಗ ಇಂಟ್ರೆಸ್ಟನ್ನು ಜಸ್ಟ್ ಮೈನಸ್ ಮಾಡ್ಕೋತದ್ರೆ ನಿಮ್ದು ಏನು ಸಿಗ್ತದೆ ಕ್ಯಾಶ್ ಪ್ರೈಸ್ ಸಿಗ್ತದೆ. ಎಸ್, ಸೊ ನಾವು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಟೋಟಲ್ ಕ್ಯಾಶ್ ಪ್ರೈಸ್. ಸೊ ಈಗೇನು ಮಾಡೋಣ, ಟೋಟಲ್ ಯಾವ ವರ್ಷದ ಕ್ಯಾಲ್ಕುಲೇಷನ್ ಮಾಡಿದ್ವಿ ಕ್ಯಾಶ್ ಪ್ರೈಸನ್ನು. ಸೊ ಈಗ ನಾವು ಏನು ಮಾಡೋದು, ಟೋಟಲ್ ಕ್ಯಾಶ್ ಪ್ರೈಸ್. ಓಕೆ, ಸೊ ಟೋಟಲ್ ಕ್ಯಾಶ್ ಪ್ರೈಸ್. ಸೊ 2004 ಎಷ್ಟಿದೆ ರೀ, 40,000. ಎಸ್, ಪ್ಲಸ್ 2005 ಎಷ್ಟಿದೆ, 60,000. 2006 ಇಸ್ 40,000. ಸೊ ಕ್ಯಾಶ್ ಪ್ರೈಸ್ದಲ್ಲಿ ಇನ್ನೊಂದು ಏನಿರ್ತದೆ ರೀ, ಅಡ್ವಾನ್ಸ್ ಎಷ್ಟು ಕೊಟ್ಟಿದೆ ರೀ, 32,000. ಓಕೆ, ಸೊ ಅಡ್ವಾನ್ಸ್ ಇಸ್ 32,000. ಸೊ ಟೋಟಲ್ ಮಾಡಿದೆ ಎಷ್ಟು ಸಿಗ್ತದೆ, 1,72,000. ಸೊ your total cash price is 1,72,000. Very simple working notes are here. Okay, just first understand the interest. ಇಂಟ್ರೆಸ್ಟ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಹೈಯರ್ ಪ್ರೈಸ್ ಕಂಡುಹಿಡಿರಿ. ಇಂಟ್ರೆಸ್ಟ್ಗೆ 100ಗೆ ಏನು ಮಾಡಿರಿ, ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟಿರ್ತಾರೆ ಅದನ್ನು ಪ್ಲಸ್ ಮಾಡಿದ್ರೆ ನಿಮಗೆ ಹೈಯರ್ ಪರ್ಚೇಸ್ ಪ್ರೈಸ್ ಸಿಗ್ತದೆ. ಎಸ್, ಸೊ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್, ದೆನ್ ಕ್ಯಾಶ್ ಪ್ರೈಸ್, ದೆನ್ ಆಫ್ಟರ್ ವಾಟ್ ಎವರ್ ದ ಕ್ಯಾಶ್ ಪ್ರೈಸಸ್ ಆರ್ ದೇರ್ ಮೇಕ್ ಇಟ್ ದ ಟೋಟಲ್ ವಿತ್ ಅಡ್ವಾನ್ಸ್. ಸೊ ಇದು ಅಡ್ವಾನ್ಸ್ ಕೂಡ ಆ್ಯಡ್ ಆಗಬೇಕು ರೀ, ಯಾಕಂದ್ರೆ ಅಡ್ವಾನ್ಸ್ ಏನು ಹಂಗೆ ಕೊಟ್ಟಿರಂಗಿಲ್ಲ, ಆಗ ಅಮೌಂಟಲ್ಲೇ ಇರ್ತದೆ ಅಡ್ವಾನ್ಸ್. ಓಕೆ, ಸೊ ಎವ್ರಿಥಿಂಗ್ ವಿ ಹ್ಯಾವ್ ಟು ಪ್ರಿಪೇರ್. ಕ್ಯಾಶ್ ಪ್ರೈಸ್ ಕಂಡು ಹಿಡಿದ್ವಿ, ಎಲ್ಲ ಕಂಡು ಹಿಡಿದ್ವಿ. ಸೊ ನಾವೀಗ ಏನು ಮಾಡಬೇಕು, ಹೈಯರ್ ಪರ್ಚೇಸ್ ಚಾರ್ಟನ್ನು ಪ್ರಿಪ್ರೇಷನ್ ಮಾಡಬೇಕು. ಸೊ ಹಿಯರ್ ಕ್ಯಾಶ್ ಪ್ರೈಸ್ ಶುಡ್ ಬಿ 1,72,000. ಸೊ ಇಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ ಅಂದಮೇಲೆ ದರ್ ಇಸ್ ನೋ ನೀಡ್ ಟು ಕ್ಯಾಲ್ಕುಲೇಷನ್ ಹಿಯರ್. ಓಕೆ, ಸೊ ಜಸ್ಟ್ ಯು ಹ್ಯಾವ್ ಟು ಬಿ ಟೇಕ್ ಫ್ರಮ್ ದ ಅಡ್ವಾನ್ಸ್ ಹೌ ಮಚ್ ಯು ಹ್ಯಾವ್ ಟು ಪೇ ಫ್ರಮ್ ದ beginning year. So that is 32,000. Okay, so 32,000 you are given. So interest avagu irangilla, so interest is 10% here per annum. Yes, first year avagu interest irangilla. So principal amount ಎಷ್ಟಾಯ್ತು, 32,000 ಆಯಿತು. ಸೊ 1,72,000 ಅಲ್ಲಿ 1,72,000 ಏನು ಮಾಡಬೇಕು, 32 ಅನ್ನು ಮೈನಸ್ ಮಾಡಬೇಕು, ಯಾಕಂದರೆ 1,72,000 ಇದೆ. ಸೊ ಅದಕ್ಕೆ 32,000 ರುಪೀಸನ್ನು ನಾವೇನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಸೊ ಉಳಿದೆಷ್ಟು, ಸೊ ದಟ್ ಈಸ್ ರಿಮೈನಿಂಗ್ ಈಸ್ 1,40,000. ಡೆಪ್ರಿಸಿಯೇಷನ್ ಆಫ್ಟರ್ವರ್ಡ್ಸ್ ವಿ ವಿಲ್ ಕ್ಯಾಲ್ಕುಲೇಟ್. ಸೊ ಡೆಪ್ರಿಸಿಯೇಷನ್ ಶುಡ್ ಬಿ 10% ಇದೆ ಪರ್ annum. ವಿ ಟು ಕ್ಯಾಲ್ಕುಲೇಟ್ ಆಫ್ಟರ್ವರ್ಡ್ಸ್. ಸೊ 1,40,000 ಬ್ಯಾಲೆನ್ಸ್ ಉಳಿದ್ರಿ. ಸೊ ನೆಕ್ಸ್ಟ್ 2004. ಸೊ 2004 ಅಲ್ಲಿ ಫಸ್ಟ್ 2004. ಸೊ 2004ದ ಇಂಟ್ರೆಸ್ಟ್ ಎಷ್ಟಿದೆ ರೀ, 14,000. ದರ್ ಇಸ್ ನೋ ನೀಡ್ ಟು ಕ್ಯಾಲ್ಕುಲೇಟ್ ಒನ್ಸ್ ಅಗೇನ್ ಫ್ರಮ್ ದ ಚಾರ್ಟ್. ಕ್ಯಾಶ್ ಪ್ರೈಸ್ ನಾಟ್ ಕೊಟ್ಟಾಗ ನಾವು ಕ್ಯಾಶ್ ಪ್ರೈಸ್ ಕಂಡುಹಿಡಿಬೇಕಾದ್ರೆ ಇಂಟ್ರೆಸ್ಟನ್ನು ಕಂಡುಹಿಡಿದಿರ್ತೀವಿ. ಸೊ ಅದೇ ಇಂಟ್ರೆಸ್ಟ್ ಡೈರೆಕ್ಟಾಗಿ ಅಮೌಂಟನ್ನು ಟೇಬಲಲ್ಲಿ ತೊಗೋರಿ. ಹಾಗೇನು ನೀವೇನು ಮಾಡೋಕ್ಕೆ ಹೋಗ್ಬೇಡ್ರಿ, ಪ್ರಿಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಕ್ಯಾಶ್ ಪ್ರೈಸ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಕೊಟ್ಟಾಗ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿರಲಿಲ್ಲ ಅಂದರೆ ನಾವು ವರ್ಕಿಂಗ್ ನೋಟಲ್ಲೇ ಏನು ಮಾಡಿರ್ತೀವಿ, ಅದನ್ನು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಸೊ 2004ದು ಇಂಟ್ರೆಸ್ಟ್ ಎಷ್ಟಿತ್ತು ರೀ, 14,000. ಎಸ್, ದಟ್ ಈಸ್ 14,000. Then what is the cash price from the 2004? Cash price ಅಥವಾ principal amount. So cash price or principal amount. So 2004 the cash price ಎಷ್ಟಿದೆ ರೀ, 40,000. ಎಸ್, ಸೊ 40,000 ಇದೆ. ಸೊ ನಮಗೆ ಇನ್ಸ್ಟಾಲ್ಮೆಂಟ್ ಬೇಕಂದರೆ, ಇನ್ಸ್ಟಾಲ್ಮೆಂಟ್ ನಮಗೆ ಗೊತ್ತಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಪ್ರಿನ್ಸಿಪಲ್ ಅಥವಾ ಕ್ಯಾಶ್ ಪ್ರೈಸು ಮತ್ತು ಇಂಟ್ರೆಸ್ಟ್ ಎರಡು ಆ್ಯಡ್ ಮಾಡಿ ಏನು ಕೊಡ್ತೀವಿ, ಇಲ್ಲಿ ಕೊಡ್ತೀವಿ. ಎಸ್, ಸೊ 40,000 ಪ್ಲಸ್ 14,000 ದಟ್ ಈಸ್ 54,000 ಈಸ್ ಆ್ಯಸ್ ಇನ್ ಯುವರ್ ಇನ್ಸ್ಟಾಲ್ಮೆಂಟ್. ಓಕೆ, ಸೊ ಅದೇ ಕ್ಯಾಶ್ ಪ್ರೈಸ್ ಇರಲಿಲ್ಲ ಅಂದರೆ ಏನು ಮಾಡ್ತೀವಿ, ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟನ್ನು ಮೈನಸ್ ಮಾಡಿ ಕೊಡ್ತೀವಿ. ಎಸ್, ಅದೇ ಇನ್ಸ್ಟಾಲ್ಮೆಂಟೇ ಇರಲಿಲ್ಲ ಅಂದರೆ ಪ್ರಿನ್ಸಿಪಲ್ ಅಮೌಂಟು ಮತ್ತು ಇಂಟ್ರೆಸ್ಟ್ ಇವೆರಡು ಏನು ಮಾಡ್ತೀವಿ, ಪ್ಲಸ್ ಮಾಡಿ ಏನು ಮಾಡ್ತೀವಿ, ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀವಿ. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕತ್ತಂಗಿಲ್ಲ, ಬಿಕಾಸ್ ಪ್ರಾಬ್ಲಮ್ದಲ್ಲಿನೇ ಕೊಟ್ಟಿದ್ದಾರೆ. ಎಸ್, ಸೊ ನಾವು ವಿ ಹ್ಯಾವ್ ಟು ಪೇ ದ 40,000. ಸೊ ದ ಬ್ಯಾಲೆನ್ಸ್ ಈಸ್ 1,40,000. ಸೊ 40,000 ಪೇಡ್ ಮಾಡಿದ್ರೆ ಉಳಿತಷ್ಟು ರೀ, ದಟ್ ಈಸ್ 1 lakh. ಕರೆಕ್ಟ್. ಸೊ ನೆಕ್ಸ್ಟ್ 2005 ಇಂಟ್ರೆಸ್ಟ್ ಎಷ್ಟಿದೆ ನೋಡಿರಿ. ಸೊ 2005 ದ ಇಂಟ್ರೆಸ್ಟ್ ಶುಡ್ ಬಿ 10,000. ಎಸ್, ಸೊ ದ್ಯಾಟ್ 10,000 ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ದ ಹಿಯರ್. ಎಸ್, ದೆನ್ ವಾಟ್ ಈಸ್ ದ ಕ್ಯಾಶ್ ಪ್ರೈಸ್ ಫ್ರಮ್ ದ 2005? ಕ್ಯಾಶ್ ಪ್ರೈಸ್ ಎಷ್ಟಿದೆ ರೀ, 60,000. ಸೊ ಕ್ಯಾಶ್ ಪ್ರೈಸ್ ಶುಡ್ ಬಿ ಆನ್ 60,000.
ಓಕೆ. ಸೊ ಈಗ ಏನು ಮಾಡಬೇಕು, ಇನ್ಸ್ಟಾಲ್ಮೆಂಟ್ ಬೇಕು. ಸೊ ಇನ್ಸ್ಟಾಲ್ಮೆಂಟ್ ಬೇಕಂದರೆ 60 plus 10, that is 70,000 is your installment. Okay. So now here we have to pay from the 60,000. ಬ್ಯಾಲೆನ್ಸ್ ಎಷ್ಟಿತ್ತು, 1 lakh ಇತ್ತು. ಸೊ 1 lakh ಇತ್ತು, 60,000 ಕೊಟ್ಟು ಉಳಿದಷ್ಟು 40,000, remaining is 40,000. 1 lakh is balance is there, we have to pay from the 60,000, remaining is 40,000. Okay. So come from the 2006. So 2006 the interest ಎಷ್ಟಿದೆ ರೀ, 4,000. So interest is 4,000. So then the cash price of the 2006, cash price ಎಷ್ಟಿದೆ ರೀ, 40,000. That is a 40,000. ಈಗ ಇನ್ಸ್ಟಾಲ್ಮೆಂಟ್ ಬೇಕು, 40,000 plus 4,000, that is 44,000. ಕರೆಕ್ಟ್. ಸೊ ಇಯರ್ 40,000 ಬ್ಯಾಲೆನ್ಸ್ ಇತ್ತು, 40,000 ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ಅ nil. Are you understanding? So in the here everything it is given in the problem. ಇಲ್ಲಿ ಕ್ಯಾಶ್ ಪ್ರೈಸು ಮತ್ತು ಇಂಟ್ರೆಸ್ಟ್ ನಾವೇನು ಮಾಡಿರ್ತೀವಿ, ಐಡೆಂಟಿಫೈ ಮಾಡಿರ್ತೀವಿ ಪ್ರಾಬ್ಲಮ್ದಲ್ಲಿ. ಎಸ್, ವರ್ಕಿಂಗ್ ನೋಟಲ್ಲಿ ಕ್ಯಾಶ್ ಪ್ರೈಸು ಇಂಟ್ರೆಸ್ಟ್ ಎರಡು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಜಸ್ಟ್ ಏನು ಮಾಡೋದು, ಅವನ್ನ ಎಲ್ಲ ಪ್ರಾಬ್ಲಮ್ದಲ್ಲಿ ತೊಗೊಳ್ಳೋದು. ಇನ್ಸ್ಟಾಲ್ಮೆಂಟಲ್ಲಿ ಕೊಡಬೇಕಾದ್ರೆ ಇಂಟ್ರೆಸ್ಟು ಮತ್ತು ಕ್ಯಾಶ್ ಪ್ರೈಸನ್ನು ಎರಡು ಏನು ಮಾಡಬೇಕು, ಪ್ಲಸ್ ಮಾಡಿ ಇನ್ಸ್ಟಾಲ್ಮೆಂಟನ್ನು ಕೊಡ್ರಿ. ಓಕೆ. ಸೊ ನಾವು ದಿಸ್ ಇಸ್ ಅ ಟೋಟಲ್ ಈಸ್ ಎಷ್ಟಾಗತ್ತೆ ರೀ, ಇದು 1,20,000. ಸೊ interest is 28,000. Yes, then this is a make a total 1,72,000 is okay, cash price. So that is 2 lakh. Correct. So now we have to calculate from depreciation. So depreciation calculation ಮಾಡಬೇಕಾದ್ರೆ ಬಿಗಿನಿಂಗ್ ಇಯರಲ್ಲಿ ಎಷ್ಟಿದ್ರಿ ಮಷಿನರಿ, 1,72,000. ಓಕೆ. ಸೊ ಡೆಪ್ರಿಸಿಯೇಷನ್ ಎಷ್ಟಾಗತ್ತೆ ರೀ, from the depreciation for 31st/12/2004, 1,72,000 into 10% depreciation. So it is 17,200. Okay. So minus 17,200. ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಇದ್ದಾರೆ ಅಂದರೆ ವ್ಯಾಲ್ಯೂ ಏನು ಹಾಕೋತ ಹೋಗ್ತದೆ, ಕಡಿಮೆ ಹಾಕೋತ ಹೋಗ್ತದೆ. 1,54,800. ಈಗ ಡೆಪ್ರಿಸಿಯೇಷನ್ ಎಷ್ಟು ಮೇಲೆ ತೆಗೆದು, 31st/12/2005, 1,54,800 into 10%. So it will be 15,480 is the depreciation. Okay. So minus 15,480. ಸೊ ಉಳಿದೆಷ್ಟು, 1,39,320. ಸೊ ಇಷ್ಟು ಬ್ಯಾಲೆನ್ಸ್ ಉಳಿತು. ಈಗ 2006ಗೆ ಡೆಪ್ರಿಸಿಯೇಷನ್ ತೆಗಿಬೇಕು. ದಟ್ ಈಸ್ 31st/12/2006, 1,39,320 into 10%. It will be 13,932. ಓಕೆ. 13,932 ಆಗುತ್ತೆ. ಎಸ್. ಸೊ ಮೈನಸ್ 13,932. ಸೊ ರಿಮೈನಿಂಗ್ ಅಮೌಂಟ್ ಈಸ್ 1,25,388. ಓಕೆ. ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಅಂದರೆ ಏನಾಗುತ್ತೆ ರೀ, ಏನು ಬ್ಯಾಲೆನ್ಸ್ ಉಳಿತದಲ್ಲ ಎವ್ರಿ ಇಯರು, ಆ ಎವ್ರಿ ಇಯರ್ ಮೇಲೆ ಏನಾಗುತ್ತೆ, ಡೆಪ್ರಿಸಿಯೇಷನ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಆಗ್ತದೆ. ಅದೇ ಸ್ಟ್ರೇಟ್ ಲೈನ್ ಇತ್ತಂದರೆ ಫಸ್ಟ್ ಇಯರ್ ಏನು ಡೆಪ್ರಿಸಿಯೇಷನ್ ಇರ್ತದೆ ಅದೇ ಎವ್ರಿ ಇಯರ್ ಏನಾಗುತ್ತೆ ಇಂಪ್ಲಿಮೆಂಟ್ ಮಾಡ್ಕೋತ ಹೋಗ್ತದೆ. ಓಕೆ. ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ಫ್ರಮ್ ದ ಪ್ರಿಪೇರಿಂಗ್. ಸೊ ಇಲ್ಲಿ ಏನು ಮಾಡಬೇಕಾಗಿಲ್ಲ, ನೀವು ಇಂಟ್ರೆಸ್ಟ್ ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ನೆಸೆಸಿಟಿ ಇಲ್ಲ. ಇಂಟ್ರೆಸ್ಟು ಮತ್ತು ಕ್ಯಾಶ್ ಪ್ರೈಸನ್ನು ನಾವೇನು ಮಾಡ್ತೀವಿ, ಇಲ್ಲಿ ಕಂಡು ಹಿಡಿದಿರ್ತೀವಿ. ಅದನ್ನೇ ಏನು ಮಾಡಿರಿ, ಕಾಪಿ ಆ್ಯಂಡ್ ಪೇಸ್ಟ್. ಓಕೆ. ಸೊ ಇಲ್ಲೇನಿದೆ ಅದನ್ನು ಇಂಟ್ರೆಸ್ಟ್ ಎಷ್ಟಿದೆ ಆ ವರ್ಷ ನೋಡಿರಿ, ಕ್ಯಾಶ್ ಪ್ರೈಸ್ ಎಷ್ಟಿದೆ ಅದನ್ನು ಏನು ಮಾಡಿ ಡೈರೆಕ್ಟಾಗಿ ಪ್ರಾಬ್ಲಮ್ದಲ್ಲಿ ತೊಗೋರಿ. ಆವಾಗ ಇನ್ಸ್ಟಾಲ್ಮೆಂಟ್ ಕ್ಯಾಲ್ಕುಲೇಷನ್ ಬೇಕಾಗ್ತದೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬೇಕಾಗ್ತದೆ. ಅವಾಗ ಏನು ಮಾಡಿರಿ, ಕ್ಯಾಶ್ ಪ್ರೈಸು ಮತ್ತು ಇಂಟ್ರೆಸ್ಟನ್ನ ಎರಡು ಟೋಟಲ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಇನ್ಸ್ಟಾಲ್ಮೆಂಟ್ ಸಿಗ್ತದೆ. ಸೊ ಓಕೆ. ಡೆಪ್ರಿಸಿಯೇಷನ್ ಅಂತೂ ದಟ್ ಈಸ್ ಅ ಸೇಮ್ ಹಿಯರ್. ಓಕೆ. So this is a 5 marks problems I taken. First you should have to write a working note, then you can draw the chart, then you can getting it easy here. Okay. So next I will solve from the another problem. Thank you.